ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ವಾಕಿಂಗಿಂದ ಸ್ಟಾರ್ಟ್ ಮಾಡಿದ್ದು. ಲಾಂಗ್ ಟೈಮ್ ನಂತರ ವಿಡಿಯೋ ವಾಕಿಂಗ್ ಇದು. ಬಿಕಾಸ್ ತಾಯಿ ಮನೆಗೆ ಹೋಗಿದ್ದು ಒಂದು 5 days, 4 days ಐ ಥಿಂಕ್. 1-2 ದಿನ ರೆಸ್ಟ್ ಆಯಿತು. ನಿನ್ನೆಯಿಂದ ಬಂದಿದ್ದೀನಿ, ನಿನ್ನೆ ವಿಡಿಯೋ ಮಾಡಿಲ್ಲ. ಸೊ ಗೈಸ್, ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳಿ. ಎಕ್ಸಸೈಸ್ ಮುಗಿಸಿ ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ತಯಾರಿ ಮಗನಿಗೋಸ್ಕರ, ಮತ್ತೆ ನಮಗೋಸ್ಕರ. ಮಗನಿಗೆ ದೋಸೆ, ನಮ್ಮದು ಎವ್ರಿ ಡೇದು ದೋಸೆ, ಮತ್ತೆ ಬಾಕಿದು ನಮಗೆ ಸಾಂಬಾರಿಲ್ಲದೆ ದೋಸೆ ಹೋಗಲ್ಲ. ಸೊ ಹಸ್ಬೆಂಡ್ ದೋಸೆ ಮಾಡಿ ಕೊಡ್ತಾ ಇದ್ದಾರೆ. ಅವರ ಅಣ್ಣ ಡೈಲಿ ಕಾಲ್ ಮಾಡ್ತಾರೆ ಬೆಳಿಗ್ಗೆ. ಅವರು ಇಸ್ರಾಯೇಲಲ್ಲಿ ಇರೋದು. ಅವರು ಕಾಲ್ ಮಾಡುವಾಗ ಅವರು ಡೈಲಿ ಮಾತಾಡ್ತಾರೆ. ಇವತ್ತು ದೋಸೆ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಬೇಗ ಕೂಡ ಹೋಗ್ಲಿಕ್ಕೆ ಉಂಟು ಸಲೋನಿಗೆ. ಸೊ ಅವರು ಮಾತಾಡ್ತಾ ಮಾತಾಡ್ತಾ ದೋಸೆ ಮಾಡ್ತಾನೆ ಇದ್ದಾರೆ. ಅವರು ಲೇಟ್ ಎದ್ದಿದ್ದಾರೆ, ಇವತ್ತು ಮಗನಿಗೆ ರಜೆ. ಸೊ ರಜೆ ಇರುವಾಗ ಸ್ವಲ್ಪ ಆರಾಮಾಗಿ ಎದ್ದೇಳ್ಬೋದಲ್ಲ. ಸೊ ಅವರು ಲೇಟಾಗಿ ಎದ್ದಿದ್ದಾರೆ. ನಾನು ಬಂದು ಎಬ್ಬಿಸಿದವರಿಗೆ. ನಾನು ಎಕ್ಸಸೈಸ್ ಮುಗಿಸಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ತಗೊಂಡು ಬಂದ್ರೆ ಅವ್ರು ಎದ್ದಿರ್ಲಿಲ್ಲ. ಇವನಿಗೂ ಕೂಡ ಬಂದು ಎಬ್ಬಿಸಿದ್ದು ನಾನು. ನೋಡಿ, ಅವನೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ನಾವು ಅವನಿಗೆ ರಜೆ ಎಲ್ಲ ಇರುವಾಗ ಅವನಿಗೆನೆ ತಿನ್ಲಿಕ್ಕೆ ಕೊಡುದು. ಅವನ ಈ ತರ ಈಗ ಗ್ರೇವಿ ಹಾಕಿ ತಿನ್ಲಿಕ್ಕೆ ಕೂತ್ಕೊಳ್ತಾನೆ. ಪ್ರಾಬ್ಲಮ್, ನನಗೆ ಸ್ವಲ್ಪ ಸ್ಪೈಸಿ ಅಭ್ಯಾಸ ಆಗಿ ಗ್ರೇವಿಗೆ ಸ್ಪೈಸ್ ಕಡಿಮೆ ಮಾಡ್ಲಿಕ್ಕೆ ನೆನಪೇ ಇರಲ್ಲ. ಅವನಿಗೆ ಗ್ರೇವಿ ಇಷ್ಟ ಉಂಟು, ನನಗೆ ಸ್ಪೈಸ್ ಕಡಿಮೆ ಮಾಡ್ಲಿಕ್ಕೆ ನೆನಪಿರಲ್ಲ. ಈಗ ಅವನು ಕುತ್ಕೊಂಡಿದ್ದಾನೆ. 2 ದೋಸೆ ಕಷ್ಟದಲ್ಲಿ ಹೋಗೋದು, ಬಟ್ ರಜೆ ಇರುವಾಗ ಅವನಿಗೆನೆ ತಿನ್ಲಿಕ್ಕೆ ಕೊಡೋದು. ಸ್ಕೂಲ್ ಇರುವಾಗ ಅಂತೂ ಟೈಮ್ ಇರಲ್ಲ, ಸೊ ನಾವೇ ಕೊಡ್ಬೇಕಾಗತ್ತೆ. ಈ ಟೈಮಲ್ಲಿ ಆದ್ರೆ ಕೊಡ್ಬೋದಲ್ಲ. ನೆಕ್ಸ್ಟ್ ನಾನು ರೆಡಿ ಆಗಿದ್ದೀನಿ ಇಲ್ಲಿ. ಇವತ್ತು ನಾನು ನನ್ನ ಚಿಕ್ಕಮ್ಮನ ಶಾಪಲ್ಲಿ ತಗೊಂಡ ಟಾಪ್ ಮತ್ತೆ ಪ್ಯಾಂಟ್ ಹಾಕಿದ್ದೀನಿ, ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕಂಫರ್ಟೇಬಲ್ ಉಂಟು, ಕಾಟನ್ ಕೂಡ. 400ಗೆ ಆರಾಮಾಗಿ ಕೊಡ್ಬೋದು. ನಾನು ಸ್ವಲ್ಪ ಲಾಂಗ್ ಹ್ಯಾಂಡ್ ಹಾಕೋದು ಕಡಿಮೆ ಈ ತರ, ಬಟ್ ಕಾಟನ್ ಇರೋದ್ರಿಂದ ನನಗೆ ಶೆಕೆ ಅಂತ ಅನಿಸ್ತಾ ಇಲ್ಲ. ಮತ್ತೊಂದು, ನನಗೆ ಲೂಸ್ ಬೇಕು. ಲೂಸ್ ಕೂಡ ಉಂಟು ಇನ್ನು ಜಾಗ. ಸೊ ನನಗೆ ಕಂಫರ್ಟೇಬಲ್ ಅಂತ ಅನಿಸಿತ್ತು. ವೇಲಿಲ್ಲ ಇದಕ್ಕೆ, ಬಟ್ ನನಗೆ ತುಂಬಾನೇ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇವತ್ತು ನಾನು ಇವರಿಗೆ ಬನ್ ಹೇರ್ ಸ್ಟೈಲಲ್ಲಿ ಕ್ಲಾಸ್ ತಗೊಂಡಿದ್ದು. ಆಲ್ರೆಡಿ ನಾನು ತಗೊಂಡು ಆಗಿದೆ ಕ್ಲಾಸ್. ಈಗ ಅವರು ಟ್ರೈ ಮಾಡ್ತಾ ಇದ್ದಾರೆ ಹೊಸ ಹೊಸ ಸ್ಟೈಲಲ್ಲಿ. ನಿರೋಷನ್ದು ಹೇರ್ ಸ್ಟೈಲಿಗೆ ಬಂದು ರೀಚ್ ಆಗಿದ್ದಾಳೆ ಈಗ. ರಿಷಲ್ದು ಆಲ್ರೆಡಿ ಹೇರ್ ಸ್ಟೈಲ್ ಮುಗ್ದಿದೆ, ಜಸ್ಟ್ ಮರ್ತಿದ್ದಾಳೆ ಅಷ್ಟೇ. ರಿವಿಷನಿಗೋಸ್ಕರ ಮಾಡ್ತಾ ಇದ್ದಾಳೆ. ನೀತಾ ಇಲ್ಲ, ನೀತಾ 27ಗೆನೆ ಮನೆಗೆ ಹೋಗಿದ್ದಾಳೆ. ಅದ್ರ ನಂತರ ನನಗೆ ವಿಡಿಯೋ ಮಾಡ್ಲಿಕ್ಕೆ ಸಹ ಟೈಮ್ ಆಗಿಲ್ಲ. ಬರುವ ಟೈಮೇ ಆಯ್ತು. ಈಗ ಒಂದು 4th ಬರ್ತಾಳೆ. ನೆಕ್ಸ್ಟ್ ಬಂದು ನಾವು ಮೇಕ್ ಓವರಿಗೆ ಹೊರಟಿದ್ದೀವಿ. ನಾನು ಮತ್ತು ನಿರೋಷ ಹೊರಟಿದ್ದೀವಿ ಇವತ್ತು. ಒಂದು ಮಗುವಿಗೆ ತೊಟ್ಟಿಲಿಗೆ ಹಾಕುವ ಫಂಕ್ಷನ್, ಇದೊಂದು ನೇಮಿಂಗ್ ಸೆರೆಮನಿದು ಒಂದು ಮೇಕ್ ಓವರ್ ಉಂಟು. ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕು. ಹೆವಿ ಇರತ್ತೆ ಅದು ನಮ್ದು. ಮತ್ತೆ ಮೇಲೆ ತುಂಬಾ ಜನ ಒಂದೊಂದು ಸಲ ಕೇಳ್ತಾರೆ, ಯಾಕೆ ಮೇಡಮ್ ಪಾರ್ಲರ್ ಅಲ್ಲಿ ಒಂದು ರೇಟ್, ಮನೆಗೆ ಬಂದ್ರೆ ಎಕ್ಸ್ಟ್ರಾ ಪ್ರೈಸ್, ಯಾಕೆ ಹಾಗೆ ಅಂತ. ಇದಕ್ಕೋಸ್ಕರನೇ ನಾವು ಒಂದು ಸೂಜಿ ದಾರ ಕೂಡ ಮರಿಬಾರ್ದು, ಹಾಗೆ ಎತ್ಕೊಂಡು ಬರ್ಬೇಕಾಗತ್ತೆ. ಅದೇ ರಿಯಲಿ ಸೂಜಿ ದಾರದ್ ಕೂಡ ತಗೊಂಡು ಹೋಗ್ಬೇಕು ನಾವು, ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ನಮ್ದು ರೋಡ್ಸ್ ನಡೀತಾ ಉಂಟು. ನಮ್ಮ ಸೈಡಿಗೆ ಬಂದಿದೆ ಈಗ ರೋಡ್ ಮಾಡೋದು. ನಮ್ಮ ಸ್ಟೆಪ್ ಹೋಗಲ್ಲ ಅಂತ ಅನಿಸುತ್ತೆ, ಬಿಕಾಸ್ ನಮ್ಮ ಸ್ಟೆಪ್ ತನಕ ತೆಗ್ದಿಲ್ಲ ಅವರು. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಮೊದಲು, ಸ್ಟೆಪ್ ಹೋಗ್ಬೋದು ಅಂತ ಹೇಳಿ. ಹೋಗ್ತಾ ಇಲ್ಲ ಅಂತ ಹೇಳಿ ಒಂದು ಸಮಾಧಾನ ಆಗಿದೆ. ಗಾಡಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ತಾ ಉಂಟು ನಮಗೆ, ಪಾರ್ಕಿಂಗ್ ಕೂಡ ಕಷ್ಟ ಆಗ್ತಾ ಉಂಟು. ಸ್ವಲ್ಪ ದಿನ ಕಷ್ಟವೇ ಆಗ್ಬೋದು. ಇವರಿದು ವಿಡಿಯೋ ಮಾಡಿದ್ದು ಯಾಕಂದ್ರೆ ಅವರು ನನ್ನ ಜೊತೆಗೆ ಜಿಮ್ಮಿಗೆ ಬರ್ತಾ ಇದ್ರು. ನೆಕ್ಸ್ಟ್ ಬಂದು ನಾವು ರೀಚ್ ಆಗಿದ್ದೀವಿ ಪ್ಲೇಸ್ ಅಲ್ಲಿ, ಅವರ ಮನೆಗೆ ರೆಡಿ ಮಾಡ್ಲಿಕ್ಕೆ. ಅವ್ರದ್ದು ಫಂಕ್ಷನ್ ಮನೆಯಲ್ಲಿಯೇ. ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ, ಸೊ ಬೇಗ ಬೇಗ ಮುಗಿಸೋದು. ಮುಗಿಸಿದ ನಂತರದ ವಿಡಿಯೋ ನಾನು ತೋರಿಸ್ತೀನಿ. ಇಲ್ಲಿ ವೇಟ್ ಮಾಡ್ತಾನೆ ಇದ್ದೀವಿ. ಮಗು ಚಿಕ್ಕದಾಗಿರೋದ್ರಿಂದ ಅವರು ಸ್ವಲ್ಪ ಆರಾಮಾಗಿಯೇ ಬರ್ಲಿಕ್ಕೆ ಹೇಳಿದ್ರು, ಬಟ್ ಅದು ಅವರಿಗೆ ಲೇಟ್ ಆಯ್ತು ಮತ್ತೆ ಹೊರಡ್ಲಿಕ್ಕೆ ಕೂಡ. ನೆಕ್ಸ್ಟ್ ಇಲ್ಲಿ ರೆಡಿ ಆಗಿದ್ದಾರೆ. ಇವರ ಅಮ್ಮದ್ ಮತ್ತು ಮಗದಿತ್ತು. ಇವರು ಮಗುವಿನ ಅಜ್ಜಿ, ಮತ್ತೆ ಹೊರಗಡೆ ಇರುವವರು ಅವರು
ಮಗುವಿನ ತಾಯಿ. ನನಗೆ ಕೂಡ ಟೈಮ್ ಸಿಕ್ಕಿಲ್ಲ ವಿಡಿಯೋ ಮಾಡ್ಲಿಕ್ಕೆ, ಅವರಿಗೆ ಪಾಪ ಲೇಟ್ ಆಗಿತ್ತು. ಈ ತರ ಕಾಣಿಸ್ತಾ ಇದ್ರು. ಫುಲ್ ಸಾರಿದು ಕೂಡ ಲುಕ್ ಸಿಕ್ಕಿಲ್ಲ. ನಾನು ಶಾರ್ಟ್ ಅಲ್ಲಿ ತೆಗ್ದಿದ್ದೀನಿ, ಹಾಕ್ತೀನಿ ನಾನು. ಅಲ್ಲಿ ಮುಗಿಸಿ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬಂದು ಸಂಜೆಯ ಇನ್ನೊಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು ನಮಗೆ, ಎಂಗೇಜ್ಮೆಂಟ್ ಫಂಕ್ಷನಿಗೆ. ಸೊ ಇವತ್ತು ಫ್ರೀ ಇದ್ದೆ ಹೇಗಾದ್ರು ಅಂತ ಹೇಳಿ ಹೋಗೋಣ ಅಂತ ಅನ್ಕೊಂಡೆ. ಸೊ ನಾವೀಗ ರೆಡಿ ಆಗಿದ್ದೀವಿ. ಇದು ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಸಾರಿಯಲ್ಲಿ ಸ್ಟಿಚ್ ಮಾಡಿದ್ದು, ಮೇಲಿದ್ದು ಬ್ಲೌಸ್ ಪೀಸ್, ಟಾಪ್ ಇದು ಸಾರಿ. ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ನನ್ನ ಮಗ ಮತ್ತೆ ನಮ್ಮ ಪಕ್ಕದ ಮನೆಯ ಅತ್ತಿಗೆ ಅವರ ಮಕ್ಕಳು ಎಲ್ಲ ಬಂದಿದ್ದಾರೆ. ನಾವು ಒಟ್ಟಿಗೆ ಹೋಗೋದು ಇವತ್ತು. ಸ್ವಲ್ಪ ದೂರ ಉಂಟು, ರಾತ್ರಿ ಕೂಡ ಉಂಟು, ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲ. ಸೊ ನಾವು ಎಲ್ಲರೂ ಸೇರಿ ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ಮಕ್ಕಳು ಒಂದು ಸಲ ರೆಡಿ ಆದ ನಂತರ ಕೇಳೋದೇ ಇಲ್ಲ. ನನ್ನ ಮಗನಿಗೆ ಚಿಕ್ಕ ಮಕ್ಕಳಂದ್ರೆ ಆಯ್ತು. ಇವಳು ದೊಡ್ಡವಳು ಅವನಕ್ಕಿಂತ, ಬಟ್ ಅವನ ಅನಿಸ್ಕೊಳ್ಳೋದು ಅವಳು ಚಿಕ್ಕವಳನೆ ಅಂತ. ಇಲ್ಲಿಂದ ಹೊರಟಿದ್ದೀವಿ ಮನೆಯಿಂದ ಈಗ. ಸ್ವಲ್ಪ ಬೇಗವೇ ಹೊರಟಿದ್ದೀವಿ. ಮಡಂತಿಯರಲ್ಲಿ ಎಲ್ಲ ಕೆಲಸ ನಡೀತಾ ಉಂಟಲ್ಲ, ಸುಮ್ಮನೆ ಸ್ಟಕ್ ಆಗೋದು ಬೇಡ ಅಂತ ಹೇಳಿ, ಮತ್ತೆ ಟೈಮ್ ಕೂಡ ಉಂಟು ಸುಮ್ಮನೆ ಕುತ್ಕೊಂಡಿರೋದಕ್ಕಿಂತ ಅಂತ ಹೇಳಿ ಹೊರಟಿದ್ದೀವಿ. ಇವನು ಮನೆಯಿಂದ ಮೊನ್ನೆ ಬರುವಾಗ, ಅಂದ್ರೆ ನಮ್ಮ ತಾಯಿ ಮನೆಯಿಂದ ಬರುವಾಗ ಆಟ ಆಡ್ತಾ ಇದ್ದ ಸ್ಪೆಕ್ಟ್ ತಗೊಂಡು ಇದನ್ನ ಒಡೆದು ಇಟ್ಟಿದ್ದಾನೆ. ಗಂಡು ಮಕ್ಕಳು ಹಾಗೇನೆ ಅಲ್ಲ. ನಾವು ಲೊರೆಟ್ಟೋಗೆ ರೀಚ್ ಆಗಿದ್ದೀವಿ. ನಮಗೆ ಹೋಗ್ಲಿಕ್ಕಿದ್ದದ್ದು ಲೊರೆಟ್ಟೋ ಇಂದ ಸ್ವಲ್ಪ ಒಂದು 3 ಕಿಲೋಮೀಟರ್ ಒಳಗೆ ಅಲ್ಲಿ ಫಂಕ್ಷನ್ ಇರೋದು. ನಾವು ಎಲ್ಲರಿಗೂ ವೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಬಾಯ್ ಪಾರ್ಟಿಯಿಂದ ಹೋದದ್ದು, ಹಸ್ಬೆಂಡ್ ಇದು ಕಸಿನ್ ಇದು ಫಂಕ್ಷನಿಗೆ, ಅಂದ್ರೆ ಎಂಗೇಜ್ಮೆಂಟಿಗೆ. ಸೊ ಅವರ ಒಟ್ಟಿಗೆನೆ ಹೋಗ್ಲಿಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ನನ್ನ ಮಗನಿಗೆ ಅವನ ಹಸ್ಬೆಂಡ್ ಇದು ದೊಡ್ಡ ಅಣ್ಣ ಮತ್ತೆ ಅವರ ವೈಫ್, ಅವನ ಮಕ್ಕಳೆಲ್ಲ ಅಂದ್ರೆ ತುಂಬಾನೇ ಇಷ್ಟ. ಅವನು ಅನ್ಕೊಂಡಿದ್ದಾನೆ ಮಗ ಬಂದಿದ್ದಾನೆ, ಅಂದ್ರೆ ಅಶ್ವಿಲ್ ಬಂದಿದ್ದಾನೆ ಅಂತ. ಅವನು ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಅವನಿಗೆ. ಅವನು ಈಗ ಡೈಲಿ ಎಲ್ಲಿ ಫಂಕ್ಷನಿಗೆ ಹೋಗಿದ್ರು ಕೂಡ ಸಂಜೆ ಲಾಸ್ಟ್ ಹೋಗುವಾಗ ಅವರ ಜೊತೆಗೆ ಹೊರಡ್ಲಿಕ್ಕೆ ಅಳ್ತಾನೆ ಇರ್ತಾನೆ. ಈಗ ಇಲ್ಲಿ ರೆಡಿ ಆಗಿದ್ದೀವಿ ಎಲ್ಲರೂ ಒಟ್ಟಿಗೆ ಹೋಗ್ಲಿಕ್ಕೋಸ್ಕರ. ಎಲ್ಲ ಅವರ ಅಂದ್ರೆ ಹುಡುಗನ ಕಸಿನ್ಸ್ ಗಳು ಗಿಫ್ಟ್ ಇಟ್ಕೊಂಡು ವೇಟ್ ಮಾಡ್ತಿದ್ದಾರೆ. ಅಂದ್ರೆ ಹಸ್ಬೆಂಡ್ ಇದು ಅತ್ತೆ ಏನಿದ್ದಾರೆ ಅವರು ಏಜ್ ಆಗಿದೆ ಅಲ್ಲ, ಅವರಿಂದ ಬಂದು ರೀಚ್ ಆಗಿಲ್ಲ. ಸೊ ನಾವು ಅವರನ್ನ ವೇಟ್ ಮಾಡ್ತಾ ಇದ್ವಿ. ಅದ್ರ ನಂತರ ಈಗ ಒಳಗೆ ಹೋಗೋದು. ತುಂಬಾನೇ ಒಳ್ಳೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಅವರು. ದೂರದಿಂದ ನೋಡ್ಲಿಕ್ಕೆನೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಡೆಕೋರೇಷನ್ ತುಂಬಾ ಇಷ್ಟ ಆಯ್ತು. ನನ್ನ ಮಗನಿಗೆ ಫಂಕ್ಷನ್ ಅಂದ್ರೆ ಜೀವನೇ. ಅಲ್ಲೀಗ ಜ್ಯೂಸ್ ಕೊಟ್ಟಿದ್ದಾರೆ, ಅದರ ಹಿಂದೆ ಬಿದ್ದಿದ್ದಾನೆ. ಈಗ ಜ್ಯೂಸ್ ಕೊಡ್ಕೊಳ್ತಾ ಇದ್ದೀವಿ. ಅವನಿಗೆ ಫಂಕ್ಷನ್ ಅಂದ್ರೆ ಹೇಳೋದೇ ಬೇಡ, ಅಷ್ಟು ಖುಷಿ ಆಗತ್ತೆ ಹೊರಡೋದಂದ್ರೇನೆ. ಡೆಕೋರೇಷನ್ ಎಲ್ಲ ಕಡೆಯಿಂದನೂ ತುಂಬಾ ಒಳ್ಳೇದಾಗಿತ್ತು. ಮನೆಗೆ ಲೈಟಿಂಗ್ಸ್ ಅಥವಾ ನೈಟ್ ಫಂಕ್ಷನ್ ಹಾಗೇನೆ ಅಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಕುತ್ಕೊಂಡು ವೇಟ್ ಮಾಡ್ತಿದ್ದೀವಿ ಬ್ರೈಡಿಗೆ. ಡೆಕೋರೇಷನ್ ಒಂದು ಟೈಪ್ ಡೆಸ್ಟಿನೇಷನ್ ವೆಡ್ಡಿಂಗ್ ಟೈಪ್ ಅಲ್ಲಿ ಆಗಿತ್ತು, ಅಂದ್ರೆ ಸ್ಟೇಜ್ ಒಳ್ಳೇದಾಗಿತ್ತು ತುಂಬಾ. ಬ್ರೈಡ್ ಕೂಡ ಹಾಗೇನೆ ಎಂಟ್ರಿ ಮಾಡಿದ್ದು ಆಕ್ಟರ್ಸ್ಗಳದ್ದು ಅಥವಾ ಡೆಸ್ಟಿನೇಷನ್ ವೆಡ್ಡಿಂಗ್ ಗಳಿಗೆ ಹೇಗೆ ರ್ಯಾಂಪ್ ಅಲ್ಲಿ ಡಾನ್ಸ್ ಆಗಿ ಬರ್ತಾರೆ ಹಾಗೇನೆ ಮಾಡಿದ್ರು. ನನಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ರೇರ್ ಈ ತರ ಡಾನ್ಸ್ ಮಾಡಿ ಬರ್ತಾರೆ, ಬಟ್ ನಮ್ಮ ರ್ಯಾಂಪ್ ಅಲ್ಲಿ ಬರೋದು ಕಡಿಮೆ. ಈಗ ಇವನ ಫೇವ್ರೆಟ್ ಟೈಮ್ ಸ್ನ್ಯಾಕ್ಸ್ ಟೈಮಿಂಗಿಗೆ ಅವನಿಗೆ ಹೇಳೋದೇ ಬಿಡ, ಖುಷಿ ಅಂದ್ರೆ ಖುಷಿ. ನಾವು ಆ ಸೈಡ್ ಕೂತಿದ್ವಿ, ಟೇಬಲ್ ಅಲ್ಲಿ ಕೂತಿರ್ಲಿಲ್ಲ ಫಸ್ಟ್. ನನ್ನ ಹತ್ರ ಹೇಳಿದ ಸ್ನ್ಯಾಕ್ಸ್ ಕೊಡುವಾಗ, ನಾವು ಟೇಬಲಿಗೆ ಹೋಗಿ ಕೂತ್ಕೊಳ್ಳುವ ಅಲ್ಲ, ಇಲ್ಲಿ ಯಾಕೆ ಕೂರೋದು ಅಂತ ಆಗ್ಬೋದು ಅಂತ ಹೇಳಿ ನಾನು ಮತ್ತೆ ಅವನು ಬಂದು ಟೇಬಲಿಗೆ ಕೂತಿದ್ದು. ಇಲ್ಲಿ ಇದು ಬ್ರೈಡ್ ಮತ್ತು ಗ್ರೂಮ್ ಅವರ ಸಾರಿ ಚೇಂಜಿಂಗ್ ಆದ ನಂತರದ್ದು ಸಾರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬ್ರೈಡ್ ಕೂಡ. ನೆಕ್ಸ್ಟ್ ಇಲ್ಲಿ ನಾವು ಊಟ ಮಾಡಿ ಐಸ್ ಕ್ರೀಮ್ ತಿಂತಾನೆ ಇದ್ದೀವಿ. ಐಸ್ ಕ್ರೀಮ್ ಕೂಡ ಊಟ ಕೂಡ ಎಲ್ಲಾನು ಒಳ್ಳೇದಿತ್ತು. ಈಗ ಹೊರಡಬೇಕು ಮನೆಗೆ. ನಂತರ ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಅವನ ಕಸಿನ್ಸ್ ಜೊತೆಗೆ ಆಟ ಆಡಿದ ಅಲ್ಲಿ. ಬಾಯ್ ಬೇಬಿ ನಿಲ್ಲುವ ಕೆಲಸ ಇಲ್ಲ ಅಲ್ಲ, ಅವರಿಗೆ ಓಡಾಡ್ತಾನೆ ಇರ್ಬೇಕು. ಅವ್ರು ಒಂದು ಕಡೆ ಕೂತ್ಕೊಂಡ್ರು ಅಂದ್ರೇನೆ ಇಲ್ಲ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.